ಬದುಕು ಪೂರಾ ಜಟಿಲವೆನಿಸಿದಾಗ, ಬದುಕು ನಿಂತ ನೀರಾದಾಗ, ಬದುಕು ಬಿರುಗಾಳಿಗೆ ಸಿಕ್ಕಾಗ ನಾವು ಮೊರೆ ಹೋಗುವುದೇ ಆಧ್ಯಾತ್ಮಿಕದ ಕಡೆ. ನನ್ನ ಬರಡು ಬದುಕಿನ ನಡುವೆ ಬಹುದಿನದ ಕಾಣಬಯಸುವ ಬಯಕೆಯಂತಿದ್ದದ್ದು ಶ್ರೀ ರಾಧಾಕೃಷ್ಣರ ದೇವಸ್ಥಾನ. ಭಕ್ತಿಯ ಪರಿಮಳ, ಶಾಂತಿಯ ಅನುಭವ ಮತ್ತು ಆಧ್ಯಾತ್ಮಿಕತೆಯ ದಿವ್ಯ ಸ್ಪರ್ಶವನ್ನು ಒಂದೇ ಸ್ಥಳದಲ್ಲಿ ಅನುಭವಿಸಬೇಕೆಂದು ಬೆಂಗಳೂರಿನ ರಾಜಾಜಿನಗರದಲ್ಲಿರುವ ಇಸ್ಕಾನ್ ಶ್ರೀ ರಾಧಾಕೃಷ್ಣ ಟೆಂಪಲ್ಗೆ ಹೊರಟು ನಿಂತೆ. ಭಾರತದ ಅತಿದೊಡ್ಡ ಮತ್ತು ಅತ್ಯಂತ ಪ್ರಸಿದ್ಧ ಇಸ್ಕಾನ್ ದೇವಾಲಯಗಳಲ್ಲಿ ಒಂದಾದ ಈ ದೇವಸ್ಥಾನವು 1997ರಲ್ಲಿ ಲೋಕಾರ್ಪಣೆಗೊಂಡಿತು. ಈ ದೇವಸ್ಥಾನವು ಕೇವಲ ಒಂದು ಪೂಜಾ ಸ್ಥಳವಲ್ಲ, ಲಕ್ಷಾಂತರ ಭಕ್ತರ ಆಧ್ಯಾತ್ಮಿಕ ಕೇಂದ್ರವಾಗಿದೆ. ಬೆಟ್ಟದ ಮೇಲಿರುವ ಈ ಸುಂದರ ದೇವಾಲಯದ ವಾಸ್ತುಶಿಲ್ಪ, ಬಂಗಾರದ ಕಲಶಗಳು ಮತ್ತು ದಿವ್ಯ ವಾತಾವರಣವು ಪ್ರತಿಯೊಬ್ಬರ ಮನಸ್ಸನ್ನು ಸೆಳೆಯುತ್ತದೆ. ದೇವಾಲಯದ ಒಳಗೆ ಕಾಲಿಟ್ಟ ಮೊದಲನೇ ಹೆಜ್ಜೆಯಿಂದ 108ನೆಯ ಹೆಜ್ಜೆಯ ತನಕ ಹರೇ ರಾಮ ಹರೇ ಕೃಷ್ಣ ಎಂಬ ನಾಮಸ್ಮರಣೆಯು ಮನಸ್ಸಿಗೆ ಎಲ್ಲಿಲ್ಲದ ಹೊಸ ಚೈತನ್ಯವನ್ನು ನೀಡುತ್ತದೆ. ಶ್ರೀ ರಾಧಾಕೃಷ್ಣರ ಅಲಂಕಾರಿಕ ದರ್ಶನ, ಭಜನೆ, ಕೀರ್ತನೆ ಹಾಗೂ ಆರತಿಯ ಅನುಭವವು ನಮ್ಮಂಥ ಭಕ್ತರಿಗೆ ದೈವಿಕ ಆನಂದವನ್ನು ಉಂಟು ಮಾಡುತ್ತದೆ. ನನಗಂತೂ ಕಣ್ಣುಗಳು ತುಂಬಿಕೊಂಡವು. ನೀವೇನಾದರೂ ಬೆಂಗಳೂರಿಗೆ ಬಂದರೆ ಇಸ್ಕಾನ್ ದೇವಸ್ಥಾನಕ್ಕೆ ಭೇಟಿ ನೀಡುವುದನ್ನು ಮರೆಯಲೇಬೇಡಿ. ಇದು ಕೇವಲ ಒಂದು ದೇವಸ್ಥಾನವಲ್ಲ, ಭಕ್ತಿ, ಸೇವೆ ಮತ್ತು ಆತ್ಮಶಾಂತಿಯ ದಿವ್ಯ ಅನುಭವವನ್ನು ನೀಡುವ ಆಧ್ಯಾತ್ಮಿಕ ತಾಣವಾಗಿದೆ. ಧನ್ಯವಾದ. ಹರೇ ಕೃಷ್ಣ.